ದೇವರ ನಾಮ. ಶ್ರೀರಾಮನಾಮವನ್ನು ಎಷ್ಟು ಸಲ ಬೇಕಾದರೂ ಜಪಿಸಬಹುದು. ಅದರ ಫಲವನ್ನು ಎಷ್ಟು ಅಂತ ಹೇಳಿ ಅಳೆಯೋದಕ್ಕೆ ಸಾಧ್ಯವೇ ಇಲ್ಲ. ರಾಮಾಯಣದಲ್ಲಿ ಬರುವ ಹನುಮನ ಪಾತ್ರವು ಶ್ರೀಲಂಕಾಗೆ ಹೋಗಿ ಸೀತೆಯನ್ನು ನೋಡಿ ಬರ್ತಾನೆ. ಅದು ಸುಮಾರು 100 ಯೋಜನ ದೂರವಿರುತ್ತೆ. ಸಾಗರವನ್ನು ದಾಟಬೇಕಾಗಿರುತ್ತೆ. ಆಗ ಹನುಮನು ಅಂತಹ ಸಮುದ್ರ ದಾಟಿ ಬಂದಾಗ ಈ ಕೆಲಸವನ್ನು ಬಹಳ ಸುಲಭವಾಗಿ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ ಕೇಳಿದಾಗ ಹನುಮ ಹೇಳ್ತಾನೆ, ನಾನು ಯಾವಾಗಲೂ ರಾಮನಾಮವನ್ನು ಜಪಿಸ್ತಾ ಇರ್ತೇನೆ ಅಂತ. ಹೀಗೆ ಭಗವಂತನ ನಾಮಸ್ಮರಣೆ ಬಹಳ ದೊಡ್ಡದು. ಯಾಕೆ ಅಂತಂದರೆ ಸೀತೆ ಹೇಗಿರುವಳು, ಅವಳ ಭಾಷೆ ಯಾವುದು, ಎಲ್ಲಿರುವಳು ಅಂತ ಹೇಳಿ ಏನೂ ಮಾಡಲು ಸಾಧ್ಯವಾಗದಂತಹ ಕಷ್ಟದ ಸಮಯದಲ್ಲಿ ಆ ಕೆಲಸವನ್ನು ಹನುಮಂತನು ಕೇವಲ 1.5 ದಿನದ ಕಾರ್ಯ, ಅಂದರೆ 36 ಗಂಟೆಗಳು ಸಮುದ್ರವನ್ನು ದಾಟಿ ರಾಕ್ಷಸರ ಸ್ಥಳವಾದ ಲಂಕೆಗೆ ಹೋಗಿ ಸೀತೆಯನ್ನು ನೋಡಿ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾನೆ. ಯಾವಾಗಲೂ ರಾಜನು ಏನು ಆಲೋಚಿಸ್ತಾನೆ ಅಂತ ಹೇಳಿ ತಿಳಿಬಾರದು ಯಾರಿಗೂ. ಆಗ ಅದನ್ನು ರಾಮರಾಜ್ಯ ಅಂತ ಹೇಳಿ ಕರೀತಾರೆ. ಮಹಾಭಾರತ ಯುದ್ಧ ನಡೀತಾ ಇರುವಾಗ ಕರ್ಣನಿಗೆ ಶಲ್ಯನು ಸಾರಥಿಯಾಗಿರ್ತಾನೆ. ಆಗ ಕರ್ಣನು ಶಲ್ಯನಿಗೆ ಹೇಳ್ತಾನೆ, ಏಕೋ ತನಗೆ ಮಂತ್ರಗಳೇ ಸ್ಫುರಿಸುತ್ತಿಲ್ಲ ಅಂತ. ಆಗ ಶಲ್ಯನು, ನಿನ್ನ ಎದುರಿಗೆ ಪರಮಾತ್ಮನು ಕುಳಿತಿರುವಾಗ ನಿನಗೆ ಹೇಗೆ ಸ್ಫುರಿಸುತ್ತದೆ? ಅಂದರೆ ಎಷ್ಟೇ ಪರಾಕ್ರಮಶಾಲಿಯಾದರೂ ಸರಿ, ದೈವಾನುಗ್ರಹ ಅಥವಾ ನಾಮಸ್ಮರಣೆ ಮಾಡಿದಾಗ ಎಲ್ಲವನ್ನು ನಿವಾರಿಸುತ್ತೆ.